ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮ್ಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹರಬೇಡ್ರಿ. ಯಪ್ಪ, ನಿನ್ನೆ ಅಂತೂ ಬಹುಶಃ ಭಾರತೀಯರು ಯಾರು ಮಲ್ಕೊಂಡಿರಂಗ್ ಕಾಣಲ್ಲ. ಇನ್ನು ಪಾಕಿಸ್ತಾನದವ್ರ ಪರಿಸ್ಥಿತಿ ಅಂತೂ ಕೇಳುದು ಬೇಡ ಬಿಡ್ರಿ. ಆದ್ರೆ ಏನ್ರಿ, ಒಂದು ಕಡೆ ಒಂದು ನಮ್ಮ ಭಾರತೀಯ ಸೇನೆ ಬಗ್ಗೆ ಹೆಮ್ಮೆನೂ ಆಗ್ತದ, ಮತ್ತೊಂದ್ ಕಡೆ ಒಂದ್ ಸ್ವಲ್ಪ ಟೆನ್ಷನ್. ಈ ಎಲ್ಲಾ ಒಂದು ಭಾರತ ಪಾಕಿಸ್ತಾನ ಯುದ್ಧ ಐತಲ್ಲ, ಇದರ ಒಂದು ಅನುಭವ ನಾವು ಪಡ್ಕೊಳ್ಳಿಕತ್ತೀವಲ್ಲ, ನಾವೇ ಬಹಳ ಭಾಗ್ಯವಂತರು ಅಂತ ಹೇಳ್ಬಹುದು. ನಮ್ಮ ಭಾರತೀಯರು ನಮ್ಮ ಸೇನಾ ನೆಲೆಯನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಬಂದಿದ್ದಂತಹ ಪಾಕಿಸ್ತಾನಿ ಯುದ್ಧ ವಿಮಾನನ ಹೊಡೆದು ಉರುಳಿಸ್ಬಿಟ್ಟಾರ. ಪಾಕಿಸ್ತಾನಿ ಜೆಟ್ ಭಾರತದ ಪಠಾಣ್ಕೋಟ್ ಮ್ಯಾಲ ದಾಳಿ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕತ್ತಿತ್ತು. ಆದ್ರ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅದ ನೋಡ್ರಿ, ಎಷ್ಟು ಸ್ಟ್ರಾಂಗ್ ಅನ್ನೋದು ಇವತ್ತು ಅರ್ಥ ಆಗ್ತೈತಿ. ದಾಳಿ ಮಾಡಿ ಹೊಡೆದು ಹಾಕ್ಬಿಟ್ಟೈತಿ. ಈ ಪಾಕಿಸ್ತಾನ ವಿಮಾನನ ಶೂಟ್ ಮಾಡಿ ಸ್ಫೋಟಿಸ್ಲಾಯ್ತಲ್ಲ, ಇದು ಆಕಾಶದಾಗ ನಡೆದಂತ ಈ ದೃಶ್ಯ, ಇದು ಬಹಳಷ್ಟು ಕಡೆ ಈಗ ವೈರಲ್ ಆಗಿದೆ. ಇದನ್ನ ನೋಡಿದ್ರ ಒಂಥರ ರೋಮಾಂಚನ ಆಗ್ತದ ನೋಡ್ರಿ. ಎಂಥ ಒಂದು ದೃಶ್ಯಕ್ಕೆ ನಾವು ಸಾಕ್ಷಿ ಆಗಿವಿ ಅಂತ ಅನಿಸ್ಬಿಡ್ತದ. ಇನ್ನು ಭಾರತೀಯ ವಾಯುಪಡೆ ಸೇನೆ ಜಂಟಿ ದಾಳಿ ನಡೆಸಿದ ಬೆನ್ನಾಗೆ ಭಾರತೀಯ ನೌಕಾಪಡೆನೂ ಸುಮ್ಮನಿರ್ಲಿಲ್ಲ, ಕಾರ್ಯಾಚರಣೆಗೆ ಇಳಿದು ಬಿಡ್ತು. ಅರಬ್ಬಿ ಸಮುದ್ರದಾಗ ನೆಲೆಗೊಂಡಿರುವಂತಹ ಭಾರತದ ಈ ವಿಮಾನ ವಾಹಕ ಏನದ ಎಲ್ಲರೂ ನೀವು ಕೇಳಿರ್ತೀರಿ, ನೌಕಾಪಡೆಯ ವಿಮಾನ ವಾಹಕ INS ವಿಕ್ರಾಂತ್ ಮೊದಲನೇ ಸಲ ಈ ತರ ಪಾಕಿಸ್ತಾನದ ಒಂದು ಪ್ರಮುಖ ಸ್ಥಳಗಳ ಮ್ಯಾಲ, ನೌಕಾ ನೆಲೆಗಳ ಮ್ಯಾಲ ಹಿಂಗ್ ಕ್ಷಿಪಣಿ ದಾಳಿ ಮಾಡಿದ ನೋಡ್ರಿ. ಇವತ್ತಿನ ಹೀರೋ INS ವಿಕ್ರಾಂತ್ ಅಂದ್ರ ತಪ್ಪ ಅನ್ಸೋದಿಲ್ಲ. ಕರಾಚಿ ಬಂದ್ರು ಎಲ್ಲ ಬೆಂಕಿಗೆ ಆಹುತಿ ಆಗ್ಯದಂತ ಸುದ್ದಿ ಆಗ್ಬಿಟ್ಟದ ನೋಡ್ರಿ. ಒಂದು ವಿಷಯ ಇಲ್ಲಿ ಸ್ಪಷ್ಟನೆ ಪಡಿಸ್ಬೇಕು. ಭಾರತ ಪಾಕಿಸ್ತಾನ ಎರಡೂ ದೇಶಗಳ ನಡುವೆ ನಡೆಯುವಂತಹ ಯುದ್ಧ ಏನೈತಲ್ಲ, ಭಾರತೀಯರಾಗಿ ನಾವು ನೋಡ್ಲಿಕ್ಕತ್ತೀವಿ, ನಾವು ಹೆಮ್ಮೆ ಪಡೋಣ ಖರೆ ಅದ. ಆದ್ರ ಈ ಯುದ್ಧದ ಗಾಂಭೀರ್ಯತೆ ಮತ್ತೆ ಗೌಪ್ಯತೆಯ ಬಗ್ಗೆ ಅಷ್ಟೇ ಗೌರವ ಇರ್ಬೇಕನ್ನಿಸ್ತದೆ. ಈಗ ಬಹಳಷ್ಟು ಕಡೆ ಏನಂದ್ರೆ ಸುಮ್ನ ಹಳಿ ವಿಡಿಯೋಸ್ ಆಗಿರ್ಬಹುದು, ಯಾವ್ದಾರ ಎಡಿಟೆಡ್ ದೃಶ್ಯಗಳಾಗಿರ್ಬಹುದು, ಏನೋ ಒಂದು ಹಾಕಿ ಏನೇನೋ ಸುದ್ದಿ ಹಬ್ಬಿಸ್ಲಿಕ್ಕೆ ಶುರು ಆಗಿರ್ತದ. ಆದ್ರ ಅದನ್ನೆಲ್ಲಾ ನಂಬುದು ಬೇಡ. ಯಾವುದು ಕೇಂದ್ರ ಸರ್ಕಾರದಿಂದ ಭಾರತೀಯ ಸೇನೆಯಿಂದ ನೇರವಾಗಿ ಬರ್ತದಲ್ಲ, ಅದನ್ನ ನೋಡೋಣ, ಅದನ್ನ ನಂಬೋಣ ಅಂತ ಹೇಳ್ತಾ, ಜೊತೆಗೆ ನಾ ಏನ್ ಹೇಳಿಕತ್ತೀನಿ, ನನಗೆ ಇಲ್ಲಿ ತನಕ ಅಂದ್ರೆ ಇಷ್ಟು ದಿನ ಇಷ್ಟು ವರ್ಷ ಪಾಕಿಸ್ತಾನ ಅಂದ್ರೇನೆ ಭಯಂಕರ ಅಂಜಿಕೆ. ಅಲ್ಲಿನ ಭಯೋತ್ಪಾದನೆ ಅನ್ನೋದು ಅಲ್ಲೇ ಐತಿ ಬೇಡ್ರಿ, ಬೇರೆ ಸಮೇತ ಕಿತ್ತು ಒಗಿಬೇಕು ಖರೆ ಅದ. ಇದೆಲ್ಲ ಅವರೇ ಬಹಳಷ್ಟು ಸಲ ಅಟ್ಯಾಕ್ ಮಾಡಿದ್ದು ಐತಿ. ಇಷ್ಟೆಲ್ಲ ನಾವು ಅಂದ್ರ ಪಾಕಿಸ್ತಾನ ಅಂದ್ರೆ ಇಷ್ಟು ದಿನ ಅಂಜ್ತಿದ್ವಿ. ಆದ್ರ ಮೋದಿ ಬಂದ ಮೇಲೆ ನಮ್ಮ ಭಾರತೀಯ ಸೇನೆ ಎಷ್ಟು ಬದಲಾಗೈತಿ, ಎಷ್ಟು ಬೆಳವಣಿಗೆ ಆಗೈತಿ. ಶಸ್ತ್ರಾಸ್ತ್ರಗಳಾಗಿರ್ಬಹುದು, ಸೌಲಭ್ಯಗಳಾಗಿರ್ಬಹುದು, ಇದೆಲ್ಲ ನಾವು ಕೇಳಿದ್ದೀವ್ರಪ್ಪ. ಆದ್ರೆ ಇವತ್ತು ಕಣ್ಣಾರೆ ಇದೆಲ್ಲದರ ಫಲಿತಾಂಶನ ಕಣ್ಣಾರೆ ಕಣ್ಣು ಮುಂದೆ ನೋಡ್ಲಿಕ್ಕತ್ತೀವಲ್ಲ, ಅದು ಬಹಳ ಖುಷಿ ಮತ್ತು ಹೆಮ್ಮೆ ಅಂತೀನಿ ನಾನು. ಇದೇ ಮೊದಲನೇ ಸಲ ಭಾರತೀಯ ಸೇನೆ ಇಷ್ಟು ಸ್ಟ್ರಾಂಗ್ ಅದ ಅನ್ನೋದು ನಮ್ಮೆಲ್ಲ ಭಾರತೀಯರಿಗೆ ಅರಿವಿಗೆ ಬರ್ಲಿಕ್ಕತ್ತದ. ಯಾಕಂದ್ರೆ ಇಷ್ಟು ದಿನ ನೀವು ನೀವು ಹೆಂಗಿತ್ತು ಅನ್ನೋಂಥದ್ದು. ನನಗೆ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಭಾರತ ಪಾಕಿಸ್ತಾನ ಯುದ್ಧ ಅಂತ ಬಂದಾಗ್ಲಿಲ್ಲ ನೋಡ್ರಿ, ಇದ್ರ ಇತಿಹಾಸ ತೆಗೆದು ನೋಡಿದ್ರೆ ಬಹಳಷ್ಟು ದಶಕಗಳಿಂದ ಶತ್ರು ರಾಷ್ಟ್ರದ ಮೇಲೆ ಯುದ್ಧ ಇದೆಲ್ಲ ನಡೆದೇ ಅದ. ಆದ್ರೆ ಬಹಳ ಒಂದು ದೊಡ್ಡ ಸಂಘರ್ಷ ಈ ಸಲ ನಾವು ಸಾಕ್ಷಿ ಆಗ್ಲಿಕ್ಕತ್ತೀವಿ. ಇನ್ನು ನಮಗ್ ನೆನಪಿಗೆ ಬರುದಂದ್ರೆ, ಯಾವಾಗ್ಲೂ ನಿಮಗೂ ಗೊತ್ತಿರ್ತದ ಕಾರ್ಗಿಲ್ ಯುದ್ಧದ ಬಗ್ಗೆ ಇವತ್ತಿಗೂ ಅಚ್ಚಳಿಯದಂತ ನೆನಪು. 1999 ಏನ್ ಕಾರ್ಗಿಲ್ ಯುದ್ಧ ನಡೀತು, ಅದು ಬಹಳಷ್ಟು ಮಂದಿಗೆ, ಈಗಿನ ಒಂದು ಜನರೇಷನ್ ಅವರಿಗೆ ಬಹಳ ನೆನಪಿರ್ತದ. ಆ ಯುದ್ಧದ ಟೈಮ್ನಾಗ ಭಾರತ ಎಲ್ಲಾ ಯಶಸ್ವಿಯಾಗಿ ಆ ಎಲ್ಲಾ ಪ್ರದೇಶಗಳನ್ನ ಹೊಳ್ಳೆ ತಗೊಂಡಿತ್ತು. ಕಾರ್ಗಿಲ್ ಯುದ್ಧದ ಒಂದು ಫಲಿತಾಂಶ, ಗೆಲುವು ನೋಡಿ ಭಾರತೀಯರೆಲ್ಲ ಸಂಭ್ರಮ ಪಟ್ಟಿದ್ರು. ಇನ್ನು ಈ ಸಿಯಾಚಿನ್ ಸಂಘರ್ಷ ಆಗಿರಬಹುದು, ಒಂದಷ್ಟು ಎರಡೂ ಶತ್ರು ರಾಷ್ಟ್ರಗಳ ನಡುವಿನ ಈ ಮಿಲಿಟರಿ ಬಿಕ್ಕಟ್ಟಿನಿಂದ 2000 ಆರಂಭದಾಗ ನೋಡ್ರಿ ಬಹಳಷ್ಟು ವರ್ಷಗಳ ಕಾಲ, ಬಹಳಷ್ಟು ಒಂದು ದೀರ್ಘಕಾಲದ ಉದ್ವಿಗ್ನತೆಗೆ ಈ ಎರಡೂ ರಾಷ್ಟ್ರಗಳು ಸಾಕ್ಷಿಯಾಗಿದ್ವು. ಇನ್ನು ಮತ್ತೊಂದು ಇತ್ತೀಚೆಗೆ 2016 ಅನಿಸ್ತದ ಮೋಸ್ಟ್ಲಿ ಯುರಿ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ಗಳ ಬಗ್ಗೆ ನಾವು ಕೇಳಿದ್ವಿ. ಈ ಎಲ್ಲಾ ದಾಳಿಗಳ ಬಗ್ಗೆ ನಾವು ಕೇಳಿದ್ವಿ. ಅದ್ ಯಾಕಂದ್ರ ಭಾರತ ಪಾಕಿಸ್ತಾನ ಯುದ್ಧ ಅಂತ ಬಂದಾಗ ಇವೆಲ್ಲ ಕಣ್ಣು ಮುಂದೆ ಹಾದು ಹೋಗ್ತಾವ. ಹೆಂಗ ಯಾವ ರೀತಿ ಒಂದು ಇತಿಹಾಸವನ್ನ
ತೆಗೆದು ನೋಡಿದಾಗ ಹೆಂಗ್ ಯುದ್ಧಗಳೆಲ್ಲ ನಡೆದಾವ ಅನ್ನುವಂಥದ್ದು ವಿಚಿತ್ರ. ಆದ್ರೆ ಈಗ ನಾವು ಪ್ರೆಸೆಂಟ್ ಏನು ಈ ಯುದ್ಧದ ಒಂದು ಘಟನೆಗಳನ್ನ ನಾವು ನೋಡ್ಲಿಕ್ಕತ್ತೀವಿ. ಇದರ ಜೊತೆಗೆ ಎರಡು ದೇಶಗಳ ನಡುವೆ ಯುದ್ಧ ಅಂದಾಗ ಬಹಳ ಗಾಂಭೀರ್ಯತೆ, ಇದ್ರ ಪರಿಣಾಮಗಳನ್ನ ಎದುರಿಸಬೇಕಾಗ್ತದೆ. ಆದ್ರೆ ಏನೇ ಇರ್ಲಿರಪ್ಪ, ಒಟ್ನ್ಯಾಗ ಭಯೋತ್ಪಾದಕರನ್ನ ಬೇರೆ ಸಮೇತ ಕಿತ್ತಿ ಒಗದ್ರ ಸಾಕ್ ಅನಸ್ತ ನೋಡ್ರಿ. ಯಾರಿಗ್ ಬೇಕ್ರಿ ಇವೆಲ್ಲ ಯುದ್ಧ, ಸಾವು, ನೋವು, ಹಿಂಸೆ ಯಾರಿಗ್ ಬೇಕಂತ ಅನಿಸ್ತದ? ಭಾರತೀಯರಾಗಿ ನಮಗ್ ಬೇಕಾಗಿಲ್ಲ. ಆದ್ರ ಅದೇ ಆಪ್ಷನ್ ಅಂತ ಕೊಟ್ಟಾಗ ಈ ತರ ನಾವು ಸ್ಟ್ರಾಂಗ್ ಇದೀವಿ ಅನ್ನೋದನ್ನ ತೋರಿಸ್ಬೇಕಾಗ್ತದೆ. ಇಂಥ ಪರಿಸ್ಥಿತಿ ಎಲ್ಲಾ ಟೈಮ್ನಾಗ ಈ ಸಲದ IPL ಟೂರ್ನಿನ ಮುಂದೂಡಿ ಬಿಟ್ಟಾರ. ಉಳಿದ ಎಲ್ಲಾ IPL ಪಂದ್ಯಗಳನ್ನ ರದ್ದು ಮಾಡ್ಬೇಕಂತ ಹೇಳಿ ನಿರ್ಧಾರ ತಗೊಂಡಾರ. BCCI ಆಲ್ರೆಡಿ ಇದನ್ನ ಡಿಕ್ಲೇರ್ ಮಾಡದ. ಆಲ್ರೆಡಿ ನಿಮಗೆಲ್ಲ ಗೊತ್ತಿತ್ತು, ನಿನ್ನೆ ಏನು ಮ್ಯಾಚ್ ನಡಿಲಿಕ್ಕತ್ತಿತ್ತು ಅರ್ಧಕ್ಕೆ ನಿಲ್ಲಿಸಲಾಗಿತ್ತು. ಈ ಫ್ಲಡ್ ಲೈಟ್ ಸಮಸ್ಯೆ ಅಂತ ಹೇಳಿ ನಿನ್ನೆ ಗೊತ್ತಾಗಿತ್ತು. ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ನಡು ಮ್ಯಾಚ್ ನಡಿಲಿಕ್ಕತ್ತಿತ್ತು, ಅರ್ಧಕ್ಕೆ ನಿಂತಿತ್ತು. ಆದ್ರೆ ಇವತ್ತು ನೋಡ್ರಿ ಬಹಳ ಮತ್ತಷ್ಟು ಈ RCB ಅಭಿಮಾನಿಗಳಿಗೆ ಒಂಥರ ಬಹಳ ಬೇಜಾರ್ ಅನ್ಕೋಬಹುದು. ಮೇ 25ನೇ ತಾರೀಕಿನ ತನ ಈ IPL ಟೂರ್ನಿ ನಡಿಬೇಕಾಗಿತ್ತು, ಈಗ ಪೋಸ್ಟ್ಪೋನ್ ಮಾಡ್ಯಾರ. ಅದ್ರಾಗೂ ಇವತ್ತು RCB ಮ್ಯಾಚ್ ಇತ್ತು ಲಕ್ನೋ ಜೊತೆಗೆ, ಇದನ್ನೂ ಮ್ಯಾಚ್ ಮುಂದೂಡಲಾಗಿದೆ. ಆದ್ರ ನಿಮಗ ಗೊತ್ತಾಗಿರ್ಬೋದು, ಏನಪ್ಪಾ ಎರಡು ದೇಶಗಳ ನಡುವೆ ಇಷ್ಟು ಸೀರಿಯಸ್ ಯುದ್ಧ ನಡೆದಾಗ ಮ್ಯಾಚ್ ಮುಂದೂಡೋದು ಎಂದು ದೊಡ್ಡ ವಿಷಯನ IPL ಟೂರ್ನಿ. ಯಾಕಂದ್ರ ಇಲ್ಲಿ ಮುಖ್ಯವಾಗಿ ವಿದೇಶಿ ಆಟಗಾರರ ಭದ್ರತೆ ಆಗಿರ್ಬಹುದು, ನಮ್ಮ ಆಟಗಾರರಾಗಿರಬಹುದು. ಅಂದ್ರ ಈ ಭಾರತ ಪಾಕಿಸ್ತಾನ ಇಂಥ ಒಂದು ಎರಡು ದೇಶಗಳ ನಡುವೆ ಸಂಘರ್ಷ ನಡೆಯುವಂತಹ ಸಂದರ್ಭದಾಗ ಒಂದು ಹೆಚ್ಚಿನ ಕ್ರೌಡ್ ಸೇರುವಂತಹ ಏನು ಸಿಚುವೇಶನ್ಗಳಿರ್ತದ ಅದೆಲ್ಲವನ್ನ ಸ್ವಲ್ಪ ಮುಂದೂಡಬೇಕು ಅನ್ನುವಂಥದ್ದು. ಬಂದ್ ಏನ್ ಅಟ್ಯಾಕ್ ಮಾಡ್ತಾರಂತ ಅಲ್ಲ ಅದರ ಅರ್ಥ. ಆದ್ರ ಮುನ್ನೆಚ್ಚರಿಕಾ ಕ್ರಮದಿಂದ ಇಂಥ ಎಲ್ಲ ವಿಷಯಗಳನ್ನ ನಾವು ಮುಂದೂಡ್ಬೇಕಾಗ್ತದ. ಆದ್ರೆ ಇಂಥ ಟೈಮ್ನಾಗ ರಂಗಣ್ಣ ಅವರ ರಿಯಾಕ್ಷನ್ ಕೇಳ್ಬೇಕು ನೀವು ಒಂದ್ಸಲ, ಮಜಾ ಅದ ಕೇಳ್ರಿ. IPL ಮ್ಯಾಚ್ ಏನಿತ್ತು ಇವತ್ತಿಂದು ಅದನ್ನ ರದ್ದು ಮಾಡಿದ್ದಾರೆ ಸರ್. ಡೆಲ್ಲಿ ಪಂಜಾಬ್ ನಡುವಣ ಮ್ಯಾಚ್ ಇತ್ತು ರೇ. ದೇಶನೇ ಕಷ್ಟ. ಯಾವನ್ರಿ ಅವ್ನು ಮ್ಯಾಚ್ ಆಡಕ್ ಸ್ಟಾರ್ಟ್ ಮಾಡಿದ ಕಪಾಳ ಕೊಡಿದ್ರಿ ಅವನಿಗೆ. ಮ್ಯಾಚ್ ಅಂತೆ ಮ್ಯಾಚ್ ಇವ್ರು ತಲೆ ಬುರ್ಡೆ 3 ಹೊತ್ತು ಮ್ಯಾಚ್. IPL ಮ್ಯಾಚ್ ಏನಿತ್ತು ಇವತ್ತಿಂದು ಅದನ್ನ ರದ್ದು ಮಾಡಿದ್ದಾರೆ ಸರ್. ಡೆಲ್ಲಿ ಪಂಜಾಬ್ ನಡುವಣ ಮ್ಯಾಚ್ ಇತ್ತು ರೇ. ದೇಶನೇ ಕಷ್ಟ. ಯಾವನ್ರಿ ಅವ್ನು ಮ್ಯಾಚ್ ಆಡಕ್ ಸ್ಟಾರ್ಟ್ ಮಾಡಿದ ಕಪಾಳ ಕೊಡಿದ್ರಿ ಅವನಿಗೆ. ಮ್ಯಾಚ್ ಅಂತೆ ಮ್ಯಾಚ್ ಇವ್ರು ತಲೆ ಬುರ್ಡೆ 3 ಹೊತ್ತು ಮ್ಯಾಚ್. ರಂಗಣ್ಣ ಸರ್ ಏನೇ ಹೇಳಿರಿ, ಆದ್ರ ಸಣ್ಣ ಮಗು ಕೇಳಲಿಕ್ಕತ್ತಿತ್ತಂತ, ಅಮ್ಮ ಈಗ ಭಾರತ ಪಾಕಿಸ್ತಾನದ ನಡುವೆ ನಡಿಲಿಕ್ಕತ್ತದಲ್ಲ ಇದೇನು ಯುದ್ಧನಾ ಅಥವಾ ಮ್ಯಾಚಾ ಅಂತ ಹೇಳಿ. ನೋಡ್ರಿ ಅಲ್ಲೊಂದು ಮುಗ್ಧತೆ ಅದ. ಅಷ್ಟೇ ಅಲ್ಲ, ಕ್ರಿಕೆಟ್ ಪ್ರೇಮಿಗಳ ಮನಸ್ಸು ಅಲ್ಲಿ ಅರ್ಥ ಆಗ್ತದ. ಯಾಕಂದ್ರ ಪಾಪ RCB ದೃಷ್ಟಿ ನೋಡ್ಬೇಕಂದ್ರೆ ಈ ಸಲ ಕಪ್ ನಮ್ದೇ ಅಂತ ಹೇಳಿ, ಈ ಸಲ ಅನ್ಲಿಕ್ಕೆ ಏನ್ ಬಿಡ್ರಿ 17 ವರ್ಷಗಳಿಂದ ಈ IPL ಸೀಸನ್ ಶುರು ಆದಾಗಿನಿಂದ ಪಾಪ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ತಂಡ ಕಾಯ್ಲಿಕತ್ತಿತ್ತು, ಅಭಿಮಾನಿಗಳು ಕಾಯ್ಲಿಕತ್ತಿದ್ರು ಈ ಸಲ ಕಪ್ ನಮ್ದೇ. ಯಾಕಂದ್ರೆ ಈ ಸಲ ಏನ್ ಸೀಸನ್ 18 ಐತಲ್ಲ ಬಹಳಷ್ಟು ಹೋಪ್ಸ್ ಕೊಟ್ಟಿದ್ರಿ. ಯಾಕಂದ್ರೆ ಇಲ್ಲಿ ತನಕ ಏನ್ IPL ಟೂರ್ನಿದಾಗ ನಡೆದಂತಹ ಮ್ಯಾಚ್ ಗಳನ್ನ ನೋಡಿದಾಗ RCB ಫ್ಯಾನ್ಸ್ ಬಹಳ ಖುಷಿ ಪಟ್ಟಿದ್ರು. ಎಷ್ಟು ಚಂದ ಆಡ್ಲಿಕತ್ತಿದ್ರು. RCB ಪಾಯಿಂಟ್ ಟೇಬಲ್ನಾಗ 2ನೇ ಸ್ಥಾನದಾಗದ. ಇನ್ನೇನು ಪ್ಲೇ ಆಫ್ ಹಂತಕ್ಕೆ ಒಂದ್ ಕಾಲ್ ಇಟ್ಟಿತ್ತಂತ ಅನ್ಕೋರ್ ನೀವು. ಆಲ್ಮೋಸ್ಟ್ ಹೋಗೋದು ಫಿಕ್ಸ್ ಆಗಿತ್ತು. ಇಂಥದ್ರಾಗ ಈ ಸಲ IPL ಟೂರ್ನಿ ಹಿಂಗ ಮುಂದೂಡಲಾಯ್ತಲ್ಲ, ಇದರಿಂದ ಪಾಪ RCB ಫ್ಯಾನ್ಸ್ ಗಳಿಗೆ ಎಷ್ಟು ಮನ್ಸಿಗೆ ಹಚ್ಕೊಂಡಿರ್ತಾರ, ಏನ್ ಸುದ್ದಿ. ಆದ್ರೂ ನೋಡ್ರಿ ಎಷ್ಟು ಚಂದ ಆಡಿದ್ರಿ. ಇಡೀ ಒಂದು ಪರ್ಫಾರ್ಮೆನ್ಸ್ RCB ಪರ್ಫಾರ್ಮೆನ್ಸ್ ನೋಡಿದಾಗ ಭಾರಿ ಮಸ್ತ್ ಖುಷಿ ಪಟ್ಟಿದ್ರು. ಆದ್ರೆ ಈ ಸಲ ಮ್ಯಾಚ್ ರದ್ದಾಗಿದ್ದ ಕೇಳಿ ಎಲ್ಲರಿಗೂ ಒಂಥರ ಮನ್ಸಿಗೆ ಬೇಜಾರಾಗಿದೆ. IPL ಅಭಿಮಾನಿಗಳ RCB ಅಭಿಮಾನಿಗಳಿಗೆ ಒಂಥರ ಆಘಾತ. ನೋಡ್ರಿ ಎಲ್ಲಾ ಖುಷಿ ವಿಚಾರದ ನಡುವೆ ಈ ಆಘಾತಗಳು. ಆದ್ರೆ ಒಂದ್ ಕಡೆ ಭಾರತ ಪಾಕಿಸ್ತಾನ ಯುದ್ಧ, ಮತ್ತೊಂದು ಕಡೆ IPL ಮ್ಯಾಚ್ ರದ್ದಾಗಿರೋದು. ಕಡಿಕ ನಮ್ಮ ಮಿರ್ಚಿ ಮಂಡಕ್ಕಿದಾಗ ಸ್ವಲ್ಪ ಮನ್ಸ್ ಹಗರು ಮಾಡ್ಕೊಳ್ಳಿಕ್ ಇಲ್ಲೊಂದ್ ಭಾರಿ ವಿಜುವಲ್ಸ್ ಅದ, ಕೇಳ್ಬಿಡ್ರಿ. ಅಂದ್ರ ಇಷ್ಟ ದಿನ ನನಗೆ ಈ ಹಾಡಿಂದ ಅರ್ಥ ಹಿಂಗ ಅಂತ ಗೊತ್ತಿರ್ಲಿಲ್ಲ, ಇವತ್ತು ಕರೆಕ್ಟ್ ಆಗಿ ಅರ್ಥ ಆಗಿದೆ. सूरज हुआ मध्यम चांद जलने लगा आसमाए हाय क्यों पिघलने लगा. ಈ ಹಾಡಿನ ಅರ್ಥ ಬಹಳ ಕರೆಕ್ಟ್ ಆಗಿ ಎಡಿಟ್ ಮಾಡ್ಯಾರ ನೋಡಿ. ಎಡಿಟ್ ಮಾಡಿದವ್ರಿಗೊಂದು ಚಪ್ಪಾಳೆ ತಟ್ಟೋಣ. ಅಷ್ಟೇ ಅಲ್ಲ, ನಿಮಗೆಲ್ಲ ಈ ಭಾರತ ಪಾಕಿಸ್ತಾನ ಯುದ್ಧ ಅಂತ ಬಂದಾಗ ನಿಮಗೆಲ್ಲ ಏನೇನು ನೆನಪಾಗ್ತದೆ, ಯಾವ ಸನ್ನಿವೇಶಗಳು ನೆನಪಾಗ್ತದ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು
ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ.